ನಿಮ್ಮ ಪ್ರಕಾರ ಈ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟವೇ ತಪ್ಪ? ಯಾಕಂದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನೇ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳ್ತೀನಿ. ಕೆಲವೊಂದಷ್ಟು ಕಟ್ಟುಪಾಡುಗಳಿಂದ ಅಸಮಾನತೆ ಇದೆ ಅನ್ನೋ ಅಸಮಾಧಾನದಿಂದಲೇ ಕ್ರಿಯೇಟ್ ಆಗಿದ್ದಲ್ವಾ ಇದೊಂದು ಪ್ರತ್ಯೇಕವಾದ ಪಂಥವೋ ಪಥವೋ ನೀವು ಹೇಳ್ದ ಹಾಗೆ? ಈಗ ನನ್ನೊಂದು ಪ್ರತ್ಯೇಕವಾಗಿ ಧರ್ಮವಾಗಿ ಪರಿಗಣಿಸಿ ಅಂತ ಹೇಳಿ ಕೇಳೋ ಆಗ್ರಹದಲ್ಲಿ ತಪ್ಪೇನಿದೆ? 900 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಈ ಚಳವಳಿ ನಡೆಯಿತು. ಬಸವಣ್ಣನವರು ಶೈವ ಬ್ರಾಹ್ಮಣರು, ಅವರು ಹೊರಗಡೆ ಬಂದು ಸ್ತ್ರೀ ಸಮಾನತೆಗಾಗಿ ಮೊಟ್ಟ ಮೊದಲು ಹೊರಗೆ ಬಂದವರು. ಆಮೇಲೆ ಕೂಡಲ ಸಂಗಮದಲ್ಲಿ ಅಧ್ಯಯನವನ್ನ ಮಾಡಿ ತದನಂತರ ಬಿಜ್ಜಳ ಸಂಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಅಲ್ಲಿ ಈ ಚಾತುರ್ವರ್ಣ ಇತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಶೂದ್ರಲ್ಲಿ ಕೂಡ ಭಕ್ತಿ ಇತ್ತು, ಅವರಲ್ಲಿ ಶ್ರದ್ಧೆ ಇತ್ತು. ಹೇಗಿತ್ತು ಅಂತಂದ್ರೆ ನಾವ್ಯಾರು ಕೂಡ ಶೂದ್ರ ಪಂಗಡದಲ್ಲಿದ್ದವರು ಊರೊಳಗ ಯಾವ ಬೇಕಾದ ಹೋಗಿರ್ಲಿಲ್ಲ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಹೋಗ್ಬೇಕಾಗಿತ್ತು. ಯಾಕಂತಂದ್ರೆ ನಾವು ನಡೆದ ನೆರಳು ಪಕ್ಕಕ್ಕೆ ಬೀಳಬಾರ್ದಾಗಿತ್ತು. ಅದರ ನೆರಳು ಅಂದ್ರೆ 12ರಿಂದ 1 ಗಂಟೆಗೆ ನಮ್ಮ ನೆರಳು ನಮ್ಮ ಕಾಲ ಕೆಳಗಡೆ ಇರ್ತದೆ. ನಾವು ನಡೆದ ಹೆಜ್ಜೆಗಳು ಮೂಡಬಾರ್ದು ಅಂತೇಳಿ ಸೊಂಟಕ್ಕೆ ಪರಕ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಮುಖ ನೋಡಿದ್ರೆ ಅಪಶಕುನ ಅಂತಿದ್ರು, ಮುಖಕ್ಕೆ ಗಡಿಗಡೆ ಹಾಕೊಂಡು ಹೋಗ್ಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಇದನ್ನೇ ಕುವೆಂಪು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನಿಬ್ಬಂದೆ, ಬಟ್ಟೆಗೆಟ್ಟವರಿಗೆ ಒಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ, ಓ ಆಧ್ಯಾತ್ಮವೀರ ಧೀರಾವತಾರ ಜಗಜ್ಯೋತಿ ಬಸವೇಶ್ವರ ಅಂತೇಳಿ ಪಂಥವನ್ನ ಬಸವಣ್ಣವರು ಶುರು ಮಾಡಿದ್ದು. ಬುದ್ಧನ ಕಾಲ ಆಗಲಿ, ಅದು ಮಹಾವೀರ ಕಾಲ ಆಗಲಿ, ಅಥವಾ ಜರತೃಷ್ಣ ಕಾಲ ಆಗಲಿ, ಆಯಾ ಕಾಲದಲ್ಲಿ ಅಲ್ಲಿರುವಂತಹ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬಂದು ಅವರದೇ ಒಂದು ಮೂವ್ಮೆಂಟ್ ಅನ್ನು ಶುರು ಮಾಡಿದ್ದು. ಹಾಗೆ ಕರ್ನಾಟಕದಲ್ಲಿ ಬಹಳಷ್ಟು ಇದಾವೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಮಾಧ್ವರಿದ್ದಾರೆ, ರಾಮಾನುಜಾಚಾರ್ಯ ಪರಂಪರೆ ಮಾಡೋರಿದ್ದಾರೆ, ಮಧ್ವಾಚಾರ್ಯರಿದ್ದಾರೆ, ವಲ್ಲಭಾಚಾರ್ಯ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳಿದ್ದಾರೆ. ಹಿಂಗೆ ದೇಶದಲ್ಲಿ ಅನೇಕ ಸಂಪ್ರದಾಯಗಳು ಹುಟ್ಟಿದವೆ. ಅವುಗಳೇನೋ ಸಂಪ್ರದಾಯಗಳು, ಪಥಗಳನ್ನು ಕರಿತೇವೆ. ನಿಜವಾದ ಧರ್ಮ ಅಂತಂದ್ರೆ ಸತ್ಯ, ನೀತಿ, ನ್ಯಾಯ ಇದನ್ನೇ ಬಸವಣ್ಣರು ದಯವಿಲ್ಲದ ಧರ್ಮ ಅದೇ ಉದಯ ಅಂತಂದ್ರು. ನಾನು ಆಡಿಯನ್ಸ್ ಅನ್ನ ಪ್ರಶ್ನೆ ಕೇಳ್ತೀನಿ, ಪ್ರತ್ಯೇಕ ಲಿಂಗಾಯತ ಹೋರಾಟ ಅಪಾಯನ ಅನವಶ್ಯಕನ? ಇವಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಆಕ್ಚುಲಿ ಏನ್ 12ನೇ ಶತಮಾನದಲ್ಲಿ ಬಸವಣ್ಣ ಶರಣರು ಏನ್ ಹೇಳಿದ್ದಾರೆ, ಬಸವಣ್ಣ ಇದು ನಿಮ್ಮ ಧರ್ಮವಯ್ಯ ಅಂತ ಅವ್ರು ಡಿಕ್ಲೇರ್ ಮಾಡಿದ್ದಾರೆ. ಅದನ್ನೇ ಅವ್ರು ಏನ್ ಮಾಡ್ತಾ ಇದಾರೆ, ಒಂದು ಲಿಂಗಾಯತ ಧರ್ಮದಲ್ಲಿ ಇರುವಂತಹ 108 2 ಪಂಗಡಗಳಿಗೆ ಎಲ್ಲರಿಗೂ ಅಧಿಕಾರ, ಎಲ್ಲರಿಗೂ ಸಮ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಾಮೀಜಿ ನಮ್ದೇ ಇದು ಅಗತ್ಯ ಇದೆ. ಯಾಕಂದ್ರೆ ಒಂದು ಡಿಕ್ಲೇರ್ ಮಾಡಿದ್ರೆ ಕೆಳಗಡೆ ಒಳಗಡೆ ಇರುವಂತಹ ಎಲ್ಲಾ ವರ್ಗದವರಿಗೂ ಅನುಕೂಲ ಆಗುತ್ತೆ, ಎಲ್ಲ ಆಯೋಜನೆಗಳು ಅಲ್ಲಿ ತಲುಪುತ್ತೆ ಅಂತ ಅನ್ನೋದು ಮೂಲ ಉದ್ದೇಶ ಇದು ಆಗುತ್ತೆ. ಮತ್ತು ನನ್ನೇನ್ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ ಅಂತ, ಅದನ್ನ ನೀವು ಧರ್ಮ ಅಂತ ಹೇಳ್ಬಿಟ್ಟು ಏನಕ್ಕೆ ಹೇಳ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ. ಮೋದಿಜಿಯವರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ ಅಂತ. ಹಿಂದೂವಿನಲ್ಲಿ ಬಹಳಷ್ಟು ಜನ ಏನ್ ತಿಳ್ಕೊಂಡಿವಿ ಅಂತಂದ್ರೆ, ಹಿಂದೂ ಅಂತಂದ್ರೆ ಅದು ವೈದಿಕ ಧರ್ಮ ಅಂತ ತಿಳ್ಕೊಂಡಿವಿ. ಅದು ಅಲ್ಲ. ಹಿಂದೂವಿನಲ್ಲಿ ವೈದಿಕ ಇದೆ, ಅವೈದಿಕ ಇದೆ. ಅಲ್ಲಿ ನಾಸ್ತಿಕರಿದ್ದಾರೆ, ಆಸ್ತಿಕರಿದ್ದಾರೆ. ಅಲ್ಲಿ ದ್ವೈತನೂ ಇದೆ, ಅದ್ವೈತನೂ ಇದೆ. ಶಕ್ತಿ ವಿಶಿಷ್ಟಾದ್ವೈತ ಇದೆ, ದ್ವೈತಾದ್ವೈತ ಇದೆ. ಎಲ್ಲವೂ ಒಳಗೊಂಡಿರೋದು ಹಿಂದೂ ಅನ್ನುವಂಥದ್ದು ನಮ್ಮದು. ಇನ್ನೊಂದು ನೀವು ಕೇಳಿದ್ರಿ ಹಿಂದೂ ಮತ್ತೆ ಯಾಕೆ ಧರ್ಮದ ಲಿಸ್ಟಲ್ಲಿ ಹಿಂದೂನ ಯಾಕೆ ಇಟ್ಟುಕೊಂಡಿದ್ದಾರೆ? ಧರ್ಮದ ಲಿಸ್ಟಲ್ಲಿ ಅಧಿಕೃತವಾಗಿಯೇ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಈಗಾಗಲೇ ನೀವು ಧರ್ಮ ಅಲ್ಲ ಅಂದ್ಮೇಲೆ ಧರ್ಮ ಮತ್ತೆ ಯಾಕೆ ಬರ್ಸಿದಾರಲ್ಲಿ? ಏನ್ ಧರ್ಮಗಳ ಲಿಸ್ಟ್ ಇದೆಲ್ಲ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಸಿಖ್, ಅದರಲ್ಲಿ ಯಾವ್ದು ಸೇರ್ಪಡೆ ಆಗ್ತಾ ಇಲ್ವೋ ಅದನ್ನ ಇದರಲ್ಲಿ ಮಾಡಿಸಿ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ ಹೊರತು ಅದನ್ನ ಧರ್ಮ ಅಂತ ನಿಮ್ಮ ಪ್ರಶ್ನೆ ಏನಿತ್ತು, ಹಿಂದೂ ಧರ್ಮ ಅಲ್ಲ, ಇಟ್ಸ್ ಅ ವೇ ಆಫ್ ಲೈಫ್ ಅಂದ್ಮೇಲೆ ಸ್ವಾಮೀಜಿ ಕೇಳ್ತಿರೋದೇನು ಅಂದ್ರೆ, ಹಾಗಾದ್ರೆ ಧರ್ಮಗಳ ಕಾಲಂ ಏನಿದೆ ಅದ್ರಲ್ಲಿ ಹಿಂದೂ ಅಂತಾನೆ ಇದೆಯಲ್ಲ, ಅಲ್ಲಿಗೆ ಆಯೋಗ ಜೊತೆಗೆ ಕೋರ್ಟು, ಕಾನೂನು, ಸರ್ಕಾರ ಎಲ್ಲವೂ ಕೂಡ ಹಿಂದೂ ಇಸ್ ಅ ಧರ್ಮ ಅಂತ ಹೇಳಿ ಅವರೇ ಮಾನ್ಯತೆ ಕೊಟ್ಟಿದ್ದಾರೆ ಅನ್ನೋದು ಅವ್ರ ಪ್ರಶ್ನೆ. ಇಲ್ಲ, ಅದನ್ನ ಏನ್ ಮಾಡಿದೆ, ಅದರ್ಸ್ ಅಂತ ಹೇಳ್ತಾರಲ್ಲ, ಅದರ್ಸ್ ಈಸ್ ನಾಟ್ ಈಕ್ವಲ್, ಅದರ್ಸ್ ಬದಲಿನೇ ಅದು ಕರೆಕ್ಟ್ ಆಗಿ ಹಿಂದೂ ಅಂತ ಬರ್ದಿದ್ದಾರೆ ಹೊರತು ಅದನ್ನ ಧರ್ಮ ಅಂತ ಡಿಕ್ಲೇರ್ ಅವರು ಮಾಡಿಲ್ಲ, ಸುಪ್ರೀಂ ಕೋರ್ಟ್ ಅಧಿಕೃತವಾಗಿ ಮಾಡಿದಕ್ಕೆ. 2 ಸತಿ ನಮಗೇನಾಯ್ತು ಅಂತಂದ್ರೆ ಅದಕ್ಕೆ ರಿಜೆಕ್ಷನ್ ಬಂತು. ಯಾಕೆ? ವೀರಶೈವ ಲಿಂಗಾಯತ ಅಂತ ಹೋದ್ರು. ವೀರಶೈವ ಲಿಂಗಾಯತ ಯಾಕೆ ಹೋದ್ವಿ? ವೀರಶೈವ ಲಿಂಗಾಯತ ಹಿಂದೂ ಇದ್ರೊಳಗೆ ಹಿಂದೂ ಸಿದ್ಧ, ನೀವು ಹೇಳಿದಂಗೆ ಶಿಖಾಮಣಿ ಇದರಿಂದ ಅವರು ಹಿಂದೂ ಒಂದು ಸ್ಕ್ರಿಪ್ಚರ್ಸ್ ಇಂದ ಫಾಲೋ ಮಾಡಿ
ಮಾಡಿ ಅವರು ಹಿಂದೂ ಸೆಕ್ಟ್ ಅಲ್ಲೇ ಬರುತ್ತೆ ಅಂತಂದ್ರೆ ಈಗ ಅದಕ್ಕೋಸ್ಕರ ಈ ಒಂದು ವೀರಶೈವ ಲಿಂಗಾಯತ ಅಂತ ಹೇಳ್ಬಿಟ್ಟು ನಮಗೆ ಕನ್ಫ್ಯೂಸ್ ಮಾಡಿ 2003 ಇಂದ ಎಲ್ಲದೂ ಕನ್ಫ್ಯೂಸ್ ಆಗೋಯ್ತು ಅಂತ ಹೇಳಿ ಸ್ಪಷ್ಟತೆಯಿಂದ ಈಗ ಜೆಎಲ್ಎಂ ನಲ್ಲಿ ಜಾಮದಾರ್ ಅವರು ಬಹಳ ಕಡೆ ಏನಂದ್ರೆ ಸ್ಪಷ್ಟತೆ ಕೊಡ್ತಾ ಇದ್ದಾರೆ. ಇಲ್ಲಪ್ಪ, ಲಿಂಗಾಯತ ಧರ್ಮ ಅಂದ್ರೆ ಬಸವ ಧರ್ಮದಿಂದ ನಾವು ಈ ಪಾಯಿಂಟ್ಸ್ ಅಲ್ಲಿ ಅವರು ಬಹಳಷ್ಟು ಸ್ಪಷ್ಟತೆ ಯಾಕೆ ಇದು ಭಿನ್ನತೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಬಹಳ ಕಡೆ ಹೇಳ್ತಾ ಇದ್ದಾರೆ. ಅದ್ರ ಪ್ಲಸ್ ಏನ್ ಹೇಳ್ತಾ ಇದ್ರೆ, ನಮಗೆ ಯಾವ ಪಕ್ಷದು ಬೇಡ, ನಮಗೆ ಯಾವುದು ರೈಟು ಬೇಡ, ಲೆಫ್ಟು ಬೇಡ, ಸತ್ಯತೆಯಿಂದ ಮೆರಿಟ್ ಆಫ್ ದ ಕೇಸ್ ಅಂತಂದ್ರೆ ಆ ಒಂದು ಚೌಕಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಒಂದು ರಿಲಿಜನ್ ಅಂತ ಏನ್ ಡಿಕ್ಲೇರ್ ಮಾಡ್ತಾರೆ, ಆ ಡಿಕ್ಲೇರ್ ಮಾಡೋ ಒಂದು ಮೆರಿಟ್ ಅಲ್ಲಿ ಕೊಟ್ರೆ ಕುಳ್ಳಿ ಅಂತ ಕೇಳ್ತಾ ಇದ್ರೆ ಅದರಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತಂದ್ರೆ ಬರು ಮಾಡ್ಕೊಳ್ಳೋಣ ಅನ್ನೋದು. ನೀವು ಒಪಿನಿಯನ್ ಹೇಳಿದ್ರಿ, ನಾನು ಅದನ್ನ ಪ್ರಶ್ನೆಯಾಗಿ ಪರಿವರ್ತನೆ ಮಾಡಿ ಸ್ವಾಮೀಜಿ ಕೇಳ್ತೀನಿ. ಇವಾಗ ಒಂದು ಪ್ರತ್ಯೇಕ ಧರ್ಮದ ಹೋರಾಟ ಮಾಡ್ತಿರುವವರು ಆ ಸಮುದಾಯದ ಎಲ್ರಿಗೂ ಒಪ್ಪಿಗೆ ಆಗೋ ಥರದಲ್ಲಿ ಮಾಡ್ತಿದ್ದಾರೆ ಅನ್ನೋದೇ ಗೊಂದಲ. ಕೆಲವರು ಹೇಳ್ತಾರೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು, ಕೆಲವರು ಲಿಂಗಾಯತ ಅನ್ನೋದೇ ಧರ್ಮವಾಗಬೇಕು, ಅದಕ್ಕೆ ವೀರಶೈವ ಅನ್ನೋ ಅಟ್ಯಾಚ್ಮೆಂಟ್ ಬೇಡ. ಇನ್ ಕೆಲವರು ಹೇಳ್ತಾರೆ ಬಸವ ಧರ್ಮ ಆಗಬೇಕು, ಲಿಂಗಾಯತವೂ ಅಲ್ಲ ವೀರಶೈವವೂ ಅಲ್ಲ ಬಸವ ಧರ್ಮ. ಅಂದ್ರೆ ಈ ಹೋರಾಟ ಮಾಡುವವರಲ್ಲೇ ಇರುವ ಈ ವಿಭಿನ್ನವಾದ ಆಲೋಚನೆಗಳೇನೆ ಈ ಹೋರಾಟಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋದನ್ನ ಸ್ಟಾಪ್ ಮಾಡ್ತಿದ್ಯಾ ಅಂತ ಹೇಳಿ. ವೀರಶೈವ ಲಿಂಗಾಯತ ಇನ್ನೂ 1000 ವರ್ಷ ಹೋದ್ರೂ ಅದು ಧರ್ಮದ ಮಾನ್ಯತೆ ಸಿಗೋದಿಲ್ಲ. ಕಾರಣ ಅಂತಂದ್ರೆ ತಾತ್ವಿಕವಾಗಿ ದೇ ಆರ್ 2 ಡಿಫರೆಂಟ್ ಫಿಲಾಸಫಿ. ವೀರಶೈವ ಎಲ್ಲಿದೆಯೋ ಅಲ್ಲಿ ಹಿಂದೂ ಇದೆ, ಅಲ್ಲಿ ಸನಾತನ ಇದೆ. ಲಿಂಗಾಯತಕ್ಕೆ ಹೇಗೆ ಶಿಖರಿಗಿದೆಯೋ ಹಾಗೆ ಜೈನರು ಹೇಗೆ ಕೇಳಿದಾರೋ ಹಾಗೆ ಬಸವಾದಿ ಶರಣರದ ವಿಚಾರಗಳಿದಾವೆ, ವಚನ ಸಾಹಿತ್ಯ ಇದೆ, ಇಷ್ಟಲಿಂಗ ಇದೆ. ಈ ಆಧಾರದ ಮೇಲೆ ನೀವು ನಮಗೆ ಪ್ರತ್ಯೇಕ ಧರ್ಮವನ್ನು ಕೊಡಿ ಅಂತ ಕೇಳ್ತಾ ಇದ್ರ. ಆ ಫಿಲಾಸಫಿ ಆ ತರ ಇದೆ, ಅದನ್ನು ಒಪ್ಕೊಳ್ಳೋಣ. ಆದ್ರೆ ಇವತ್ತು ಯಾರೆಲ್ಲ ಪ್ರತ್ಯೇಕ ಧರ್ಮವನ್ನು ಕೇಳ್ತಾ ಇದ್ರಿ, ನಿಮ್ಮ ವೇದಿಕೆಗಳಲ್ಲಿ ನೀವು ಪ್ರತ್ಯೇಕ ತತ್ವಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಬಸವಾದಿ ಶರಣರ ತತ್ವಗಳನ್ನ ಮಾತಾಡ್ತಾ ಇಲ್ಲ. ಹೇಗೆ ನಾವು ಪ್ರತ್ಯೇಕ ಬಗ್ಗೆ ಹೇಳ್ತಾ ಇಲ್ಲ, ಮಾತಾಡ್ತಿದ್ರೆ ಹಿಂದೂಗಳನ್ನ ಟೀಕೆ ಮಾಡ್ತೀರಾ, ಗಣೇಶನ ಬಗ್ಗೆ ಮಾಡ್ತೀರಾ, ಮೌಢ್ಯದ ಅಂದ್ರೆ ಹೋಮ ಹವನಗಳ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಅಂತೀರಾ. ನೀವೆಲ್ಲಿ ಅಷ್ಟಾವರಣ ಬಗ್ಗೆ ಹೇಳ್ತೀರಾ, ಎಲ್ಲಿ ಪಂಚಾಚಾರಗಳ ಬಗ್ಗೆ ಹೇಳ್ತೀರಾ, ಎಲ್ಲಿ 12ನೇ ಶತಮಾನದಲ್ಲಿ 770 ಜನ ಅಮರಗಣಗಳಾಗಿ ಹೋದ್ರು. ಒಬ್ರಲ್ಲ, 770 ಜನ. ಕಲ್ಯಾಣ ಕ್ರಾಂತಿ ಆಯಿತು, ಅಲ್ಲಿ ಯೇಸುವಿನ ಕೇವಲ ಒಬ್ಬರೇ ಶಿಲುಬೆ ಏರಿಸಿದ್ರು. ಇಲ್ಲಿ 12ನೇ ಶತಮಾನದಲ್ಲಿ ಎಳಹೋಟು ಶಿಕ್ಷೆಯನ್ನ ಮಾಡಿದ್ರು. ಆನೆ ಕಣ್ಣನ ಕಿತ್ತು ಆನೆ ಕಾಲಿನಿಂದ ಒದ್ದು ಸಾಯಿಸಿದ್ರು. ಸಾವಿರ ಜನಗಳ ಹತ್ಯೆ ಆಯಿತು. ಈ ಅದ್ಭುತವಾಗಿರುವಂತಹ ಏನು ಘಟನೆ ಇದೆ, ಇದು ಅತ್ಯಂತ ಕರುಳು ಕಿವುಚುವಂತ ಘಟನೆಯನ್ನ ಭಕ್ತರಿಗೆ ಹೇಳಬೇಕು, ಭಕ್ತರಲ್ಲಿ ಭಾವನೆಗಳು ತುಂಬಬೇಕು, ಭಕ್ತಿಯನ್ನು ತುಂಬಬೇಕು. ಆದ್ರೆ ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ರಿ ನೀವು. ಹಿಂದುವಿನ ಧರ್ಮವನ್ನು ಬೈತೀರಾ, ವೈದಿಕ ಧರ್ಮವನ್ನು ಬೈತೀರಾ, ಹೋಮ ಹವ. ಆದ್ರೆ ಬಸವ ತತ್ವ ಬಹಳ ಒಳ್ಳೇದಿದೆ. ಆದ್ರೆ ಬಸವ ತತ್ವ ಪ್ರಚಾರ ಮಾಡುವವರು ಈ ನಾಡಿನಲ್ಲಿ ಇವತ್ತು ನಾನು ಇಬ್ಬರನ್ನ ಇಲ್ಲಿ ಸ್ಮರಣೆ ಮಾಡ್ತೇನೆ. ಒಂದು ಲಿಂಗಾನಂದರು. ಮೊಟ್ಟ ಮೊದಲು ಈ ನಾಡಿನಲ್ಲಿ ಬಸವ ತತ್ವದ ಬೀಜವನ್ನು ಬಿತ್ತಿದವರೇ ಲಿಂಗಾನಂದರು. ಅವರ ಎಲ್ಲ ಪ್ರವಚನಗಳನ್ನು ನೀವು ಕೇಳಿ, ಯಾರ ಭಾವನೆಗಳು ನೋವುಂಟಾಗಿ ಮಾತಾಡಿಲ್ಲ ಅವರು. ಅದೇ ರೀತಿ ಮಾತಾಜಿಯವರು ಯಾರ ನೋವನ್ನು ಇವತ್ತೇನು ಸ್ವಾಮೀಜಿಯವರು ಬಹಳಷ್ಟು ಜನ ಬಸವ ತತ್ವ ನಾವು ಲಿಂಗಾಯತ ಅಂತಲ್ಲ, ಇದರ ಮೂಲ ಫೌಂಡೇಶನ್ನೇ ಮಾತೆ ಮಾದೇವಿ ಅವರು ಮತ್ತು ಲಿಂಗಾನಂದ ಮಹಾಸ್ವಾಮಿಗಳು. ನೀವು ಹೇಳ್ತಾ ಇರೋದು ಹೌದು, ಬೇರೆ ಧರ್ಮದ ಬಗ್ಗೆ ಟೀಕೆ ಮಾಡ್ತಾ ಇರೋದು ಅದು ಪ್ರಮಾಣ ತುಂಬಾ ಕಡಿಮೆ ಇದೆ. ಇಲ್ಲಿ ಸ್ಪಷ್ಟತೆ ಕೊಡುವ ಸಲುವಾಗಿ ಆ ಟೀಕೆ ಅಗತ್ಯ ಇದೆ ಹೊರತು ಅದು ಮುಖ್ಯವಾದಲ್ಲ. ಬೆಳಕಿಗೆ ತರ್ತಾ ಇರೋದು ಬಸವಣ್ಣವರ ಧರ್ಮ ಅಂತ ಒಂದು ನಾವು ವೆಲ್ಕಮ್ ಮಾಡ್ತೀವಿ ಸ್ವಾಮೀಜಿ. ನೀವು ಹೇಳಿದ್ವು ನಿಜ. ಅವ್ರು ಏನಂತಂದ್ರೆ ನಾವು ಟೀಕೆ ಮಾಡ್ತಾ ಇರೋದು ಸ್ವಲ್ಪ ಸಮಾಜ ಅಂದ್ರೆ ನಾವು ಅಂತಂದ್ರೆ ಸಮಾಜದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ಬಹಳ ಇದೆ. ಅದು ನಾವು ಸ್ವಾಮೀಜಿ ಹೇಳಿದ್ದೇನು ಡೈರೆಕ್ಟ್ ಅಂದ್ರೆ ಬಸವ ತತ್ವದಲ್ಲಿ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ಅದು ಇದೆ. ಆದರೆ ಇದು ಒಂದು ನಮಗೇನಂದ್ರೆ ಸ್ವತಂತ್ರ ಧರ್ಮದಿಂದ ಒಂದೇನಾಗುತ್ತೆ ಅಂತಂದ್ರೆ ಆ ಬಸವ ತತ್ವಗಳು ಮೇಲ್ ಬರುತ್ತೆ, ಕಾಣುತ್ತೆ, ಐಡೆಂಟಿಫೈ ಆಗುತ್ತೆ. ಅವಾಗ ಇದು ಒಂದು ಸಮಾಜದಲ್ಲಿ ಈ ತರ ಬಸವ ತತ್ವಗಳು ಇದಾವೆ. ನಾರ್ತ್ ಇಂಡಿಯಾದೊಳಗೆ ಯಾರಿಗೂ ಗೊತ್ತಿಲ್ಲ. ಅವಾಗ ಏನಾಗುತ್ತೆ, ಬಸವ ತತ್ವ ಈ ತರ ಒಂದು ದಾರಿಯ ಇದೆ. ಅವಾಗ ಏನಾಗುತ್ತೆ, ಈ ಟೀಕೆ ಮಾಡೋದು ಇದೆ ಅಲ್ಲ, ಅದಕ್ಕೂ ಪ್ರಶ್ನೆ ಆಗುತ್ತೆ. ಅವಾಗ ಅನುಭವ ಮಂಟಪ, ಅರಿವೇ ಗುರು ಅನ್ನೋದು ಮೇಲು ಬಂದು ಈ ಟೀಕೆಗಳು ಒಂದು ಸರಿಯಾದ ದಾರಿಗೆ ಹೋಗೋಕೆ ಒಂದು ಅನುಕೂಲ ಮಾಡುತ್ತೆ. ಸ್ವಾಮೀಜಿ ಹೇಳಿದ್ದು ಒಂದು ಏನಾದ್ರೆ ಅದನ್ನು ಸತ್ಯ ಇದೆ ಅಂತ ಒಂದು ವೆಲ್ಕಮ್ ಮಾಡಬೇಕಾಗತ್ತೆ ನಾವು. ಆದ್ರೆ ಅದ್ರ ಮುಂದೆ ಏನು ಅಂತಂದ್ರೆ ಈ ಸ್ವತಂತ್ರ ಧರ್ಮ ಆಗೋದ್ರಿಂದ ನಮಗೇನಾಗುತ್ತೆ, ಐಡೆಂಟಿಫೈನೂ ಆಗುತ್ತೆ. ಸ್ವತಂತ್ರ ಧರ್ಮ ಯಾವ್ದಾಗ್ಬೇಕು? ಬಸವ ಧರ್ಮ ಅನ್ನೋದಾಗ್ಬೇಕಾ, ಲಿಂಗಾಯತ ಧರ್ಮ ಅನ್ನೋದಾಗ್ಬೇಕಾ, ಅಥವಾ ವೀರಶೈವ ಲಿಂಗಾಯತ ಅನ್ನೋ ಧರ್ಮ ಆಗ್ಬೇಕಾ, ಪಂಚಮಸಾಲಿ ಅನ್ನೋ ಧರ್ಮ ಆಗ್ಬೇಕಾ, ಯಾವ ಧರ್ಮ ಆಗ್ಬೇಕು?
ಹೌದು, ಬಹಳ ಒಂದು ಒಳ್ಳೆ ಪ್ರಶ್ನೆ ನಮ್ಮ ಸಮಾಜಕ್ಕೆ. ಈಗ ನಮಗೇನು ಅಂತಂತಂದ್ರೆ, ನಮಗೆ ಸ್ವಾಮೀಜಿ ಅವರು ಅದಕ್ಕೆ ಎಲ್ಲರ ಕಡೆ ಹೋಗ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಮಗೇನಂತಂದ್ರೆ ಈ ದ್ವಂದ್ವಗಳು ಸ್ವಾಮೀಜಿ ಹತ್ರನೂ ನಾವು ಕೇಳ್ಕೊಂತಾ ಇರ್ತೀವಿ, ನಾವು ಮಾತಾಡ್ತಾ ಇರ್ತೀವಿ. ಇಲ್ಲಿ ನಾವು ಒಟ್ಟಿಗೆ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಸೇರ್ಕೊಂಡು ನಮಗೆ ಒಂದು ಯಾವ್ದು ಕರೆಕ್ಟ್ ಆಗಿ ಇರ್ದು ಈಗ ಒಂದು ದ್ವಂದ್ವ ಆಯ್ತು. 2003ರಲ್ಲಿ ಸ್ವಾಮೀಜಿ ಹೇಳಿದ್ರು ದ್ವಂದ್ವ ಆಯ್ತು, ವೀರಶೈವ ಲಿಂಗಾಯತ ಯಾಕೆ ಅಂತ ಎಲ್ಲರೂ ಕೂಡ್ಕೊಂಡು ಹೋಗೋಣ ಅಂತಂತ ಒಂದು ಪದ ಮಾಡ್ಕೊಂಡ್ರು. ಆದ್ರೆ ಆ ದ್ವಂದ್ವದಲ್ಲಿ ಏನಾಯ್ತು ಅಂತಂತಂದ್ರೆ ಆ ತತ್ವದಲ್ಲಿ ಡಿಸ್ಟ್ರಾಕ್ಷನ್ ಆಯ್ತು. ಅಲ್ಲಿಗೆ ಇನ್ನೂ ಗೊಂದಲ ಇದೆ. ಪ್ರತ್ಯೇಕ ಧರ್ಮ ಆಗ್ಬೇಕು ಅಂದ್ರೆ ಯಾವ ಧರ್ಮ ಆಗ್ಬೇಕು ಅನ್ನೋ ಒಂದು ನಿಮಿಷ ಸರ್. ಆಕ್ಚುಲಿ ಇವ್ರು ಹೇಳೋದೆಲ್ಲ ಒಂದು ಲಿಂಗಾಯತದಲ್ಲಿ ತುಂಬಾ ಸಮುದಾಯ ಬರೋದ್ರಿಂದ ಲಿಂಗಾಯತ ಇಸ್ ರೈಟ್ ವರ್ಡ್ ಅಂತ ಹೇಳ್ತೀವಿ. ನನ್ನೊಂದು ಪ್ರಶ್ನೆ ಇದೆ ಸ್ವಾಮೀಜಿ ನಿಮಗೆ. ನೀವು ಇವಾಗ ಹೇಳ್ತಾ ಇದ್ದೀರಾ ಹಿಂದೂ ನೀವು ಧರ್ಮದಲ್ಲಿ ಬರ್ಸ್ರಿ ಅಥವಾ ಪಂಚಮಶಾಲಿ ಜಾತಿಯಲ್ಲಿ ನಾವು ತುಂಬಾ ಸ್ವಾಗತ ಮಾಡ್ತೀವಿ ನಿಮ್ದು, ಯಾಕಂದ್ರೆ ಅದು ಸ್ಪಷ್ಟತೆ ತುಂಬಾ ಚೆನ್ನಾಗಿ ಕೊಡುತ್ತೆ. ಬಟ್ ಹಿಂದೂ ಅಂತಂದ್ರೆ ನೀವು ಬರ್ಸಿದ್ರೆ ಒಂದು ವೇಳೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಕೊಟ್ಟಾದ ಮೇಲೆ ಮತ್ತೆ ನೀವು ಏನ್ ಬರ್ಸ್ತಾರಲ್ಲ ಹಿಂದೂ ಪ್ಲಸ್ ಪಂಚಮಶಾಲಿ, ಇವರಿಗೆ ನೀವು ಅದ್ರ ಮಾನ್ಯತೆಯಿಂದ ನೀವು ವಂಚಿತ ಮಾಡ್ತಾ ಇದ್ದೀರಾ ಅಂತ ಅನ್ನೋದು. ಈ ಕಾಲಂ ನಂಬರ್ 8ರಲ್ಲಿ ಇತರೆ ಅಂತ ಮೆನ್ಷನ್ ಮಾಡಿದ್ದೇನೆ ಎಲ್ಲಾ ಗೊಂದಲಕ್ಕೆ ಮೂಲ ಅಂತ ಕೂಡ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈಗ ಇತರೆಯಲ್ಲಿ ಕೆಲವರು ಕರೆ ಕೊಡ್ತಾ ಇರೋ ರೀತಿಯಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತ ಬರ್ಸಿದ್ರೆ ಕಾನೂನಲ್ಲಿ ಅದಕ್ಕೆ ಇನ್ನೂ ಮಾನ್ಯತೆ ಇಲ್ಲ, ಬರ್ಸಿದ್ರು ಕೂಡ ವೇಸ್ಟ್ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಹಳ ಇದ್ರ ಬಗ್ಗೆ ಸ್ಪಷ್ಟತೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ಈ ಗೊಂದಲಕ್ಕೆ ಆರಂಭವಾದಾಗ ಯಾವತ್ತು ಹಿಂದುಳಿದ ವರ್ಗ ಸಮೀಕ್ಷೆ ಮಾಡ್ಬೇಕಂದಾಗ ನಾವು ಮಠದಲ್ಲಿ ಕುತ್ಕೊಂಡು ತೀರ್ಮಾನ ತೆಗೆದುಕೊಳ್ಳಿಲ್ಲ. ಭಕ್ತರ ಮಾತ್ರ ಹೋದೇವಿ. ನಾವು 16 ಜಿಲ್ಲೆಗಳ ಪ್ರವಾಸ ಮಾಡಿದೆವಿ. ಭಕ್ತರು ಈ ಪಟ್ಟಿಯಲ್ಲಿ 2 ಕಡೆಗೆ ಪಂಚಮಸಾಲಿ ಇದೆ. ಒಂದು ಲಿಂಗಾಯತ ಪಂಚಮಸಾಲಿ, ವೀರಶೈವ ಪಂಚಮಸಾಲಿ. ಸಾವಿರ ಜನ ಭಕ್ತರ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿವಿ ನಾವು. ಅವ್ರ ಹೇಳಿಕೆ ತೆಗೆದುಕೊಂಡು ಭಕ್ತರೆಲ್ಲರೂ ಏನಂತಂತಂದ್ರೆ ಲಿಂಗಾಯತ ಪಂಚಮಸಾಲಿಯೇ ಸೂಕ್ತ ಅಂತ ಹೇಳಿದ್ರು. ಯಾಕಂದ್ರೆ ಹಿಂದೆ ನಮ್ಮ ಎಲ್ಲಾ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳಿ ಹಿಂದೂ ಲಿಂಗಾಯತ್ ಅಂತಿದೆ. ನಾವೇನು ಬಹಳ ದೊಡ್ಡ ಬದಲಾವಣೆ ಮಾಡಿಲ್ಲ. ಹಿಂದೆ ಜೈನರೆಲ್ಲರೂ ಹಿಂದೂ ಜೈನ ಅಂತ ಬರೆಸ್ತಾ ಇದ್ರು, ಹಿಂದೂ ಸಿಖ್ ಅಂತ ಬರೆಸ್ತಾ ಇದ್ರು. ಯಾವತ್ತವ್ರಿಗೆ ಧರ್ಮದ ಮಾನ್ಯತೆ ಸಿಖ್ ಅಂತ ಬರೆಸೋರೆಲ್ಲ ಸಿಖ್ ಧರ್ಮದಲ್ಲಿ ಹೋದ್ರು. ಹಿಂದೂ ಜೈನ ಅಂತ ಬರೆಸೋರೆಲ್ಲ ಜೈನ ಅಂತ ಬಂದ ತಕ್ಷಣ ಜೈನದಲ್ಲಿ ಹೋದ್ರು. ಹಾಗಾಗಿ ಇವತ್ತು ನಾವು ಹಿಂದೂದಲ್ಲಿದ್ದೀವಿ. ನಾಳೆ ಲಿಂಗಾಯತ ಧರ್ಮದ ಮಾನ್ಯತೆ ಸಿಕ್ಕರೆ ಲಿಂಗಾಯತ ಆಟೋಮೆಟಿಕ್ ಆಗ್ತದೆ. ಯಾಕಂದ್ರೆ ನಾವು ಲಿಂಗಾಯತ ಪಂಚಮಸಾಲಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲಿ ಕೂಡ ಲಿಂಗಾಯತ ಅನ್ನೋದು ಬಿಟ್ಟಿಲ್ಲ, ಹಿಂದುತ್ವವನ್ನು ಬಿಟ್ಟಿಲ್ಲ, ಪಂಚಮಸಾಲಿನೂ ಬಿಟ್ಟಿಲ್ಲ. ಹಾಗಾಗಿ ಯಾವತ್ತು ನಮಗೆ ಪ್ರತ್ಯೇಕ ಮಾನ್ಯತೆ ಸಿಗುತ್ತೆ ಅದಕ್ಕೆ ಬೇಕಾಗಿರುವಂತ ಸಿದ್ಧತೆ ಮಾಡ್ಕೋಬೇಕು. ನೀವು ಕರ್ನಾಟಕದಲ್ಲಿ ಕೂತ್ಕೊಂಡು ಯಾವ ಸರ್ಕಾರ ದೇಶದಲ್ಲಿದೆ? ನರೇಂದ್ರ ಮೋದಿಜಿಯವರ ಸರ್ಕಾರ ಇದೆ. ಇಡೀ ಜಗತ್ತು ಒಪ್ಪಿಕೊಂಡಿರುವಂತ ಒಬ್ಬ ಮಹಾನ್ ನಾಯಕ. ಅವರ ಸಿದ್ಧಾಂತಗಳೇನಿದಾವೆ, ನೀವು ಬಸವಣ್ಣವರನ್ನ ಇವತ್ತು ನಾವೆಲ್ಲ ಮಾಡ್ತೀವಿ. ಇವತ್ತು ಬಸವಣ್ಣನ ಅತ್ಯಂತ ಹೆಚ್ಚು ಪ್ರಚಾರ ಮಾಡ್ತಾ ಇರುವಂತಹದ್ದು ನರೇಂದ್ರ ಮೋದಿಜಿಯವರು. ಇವತ್ತು ದೆಹಲಿಯಲ್ಲಿ ಕಟ್ಟಿರುವಂತಹ ಭಾರತ ಮಂಟಪ ಅದು ಅನುಭವ ಮಂಟಪದ ಅಡಿಪಾಯ ಅದು. ಹಾಗಾಗಿ ಅವರ ಸಿದ್ಧಾಂತವನ್ನು ಟೀಕೆ ಮಾಡ್ಕೋತ ಹೋದ್ರೆ, ನಾನು ನಿಮಗೆ ಈ ಚಾನಲ್ ನಲ್ಲಿ ಬಂದಿದ್ದೇನೆ, ರಿಪಬ್ಲಿಕ್ ಚಾನಲ್ ಕನ್ನಡದಲ್ಲಿ, ಆ ಚಾನಲ್ ನಲ್ಲಿ ಬೈಕೋತು ಹೋಗಿ ನನಗೊಂದು ಇಂಟರ್ವ್ಯೂ ಕೊಡೋದು ಕೊಡ್ತೀರಿ ನೀವು?